ಡಿನ್ನರ್ ಮೀಟಿಂಗ್ ಆಯಿತು ನಿನ್ನೆ ಒಂದು ಫಿರೋಜ್ ಸೇಠ್ ಅವರ ಮನೆಯಲ್ಲಿ. ಬೆಳಗಾವಿಯ ಶಾಸಕರವರು, ಸಹಜ ಅದನ್ನು. ನಮ್ಮೂರಿಗೆ CM ಮಾಜಿ ಶಾಸಕ ಫಿರೋಜ್ ಸೇಠ್ ಅವರು ಅಂದರೆ ನಮ್ಮೂರಿಗೆ CM ಬಂದಿದ್ದಾರಪ್ಪ ಮನೆಗೆ ಊಟಕ್ಕೆ ಕರೆಯೋದು ಅಂತ ಪ್ರತಿ ಅಧಿವೇಶನದಲ್ಲೂ ಕರೀತಾರೆ. ಮುಖ್ಯಮಂತ್ರಿಗಳು ಬಂದಿದ್ದರು. ಬಟ್ ಇದೊಂಥರ ಅಹಿಂದ ನಾಯಕರುಗಳ ಮೀಟಿಂಗ್ ಆಗ್ಬಿಡ್ತದು. ಫಿರೋಜ್ ಸೇಠ್ ಅವ್ರು ಹೇಳಿದ್ರು ಆಮೇಲೆ, DK ಶಿವಕುಮಾರ್ ಅವ್ರಿಗೂ ಕರೆದಿದ್ವಿ ನಾವು, ಅವ್ರು ಬರಲಿಲ್ಲ, ಬೇರೆ ಏನೋ ಕೆಲಸ ಇತ್ತು ಅಂತ. ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್, HC ಮಹದೇವಪ್ಪ, KJ ಜಾರ್ಜ್, ರಹೀಂ ಖಾನ್, ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಸೇರಿದಂತೆ ಅನೇಕ ನಾಯಕರುಗಳಿದ್ದರು. ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ, ಅಹಿಂದ ನಾಯಕರುಗಳ ಸಭೆ ಆದಂಗೆ ಆಯ್ತು. ರಾಜಕೀಯ ಚರ್ಚೆ ಆಗಿಲ್ಲ. ಎಲ್ಲ ಮೀಟಿಂಗ್ ಮುಗಿದ ಮೇಲೆ ಬರುವಂಥ ಹೇಳಿಕೆ. ಈ ಡಿನ್ನರ್ ಮೀಟಿಂಗ್ ನಂತರವೂ ಅದೇ ಹೇಳಿಕೆ ಬಂತು, ರಾಜಕೀಯ ಚರ್ಚೆ ಆಗಿಲ್ಲ, ಊಟ ಚೆನ್ನಾಗಿತ್ತು ಅಂತ. ಕೇಳಿಸ್ಕೊಳ್ಳಿ ಯಾರ್ಯಾರು ಮಾತಾಡಿದ್ದಾರೆ. ಎಲ್ಲರಿಗೂ ಹೇಳ್ತೀವಿ, ಪ್ರೀತಿಯಿಂದ ಎಲ್ಲರೂ ಬರ್ತಾರೆ, ಪ್ರತಿ ವರ್ಷ ಬರ್ತಾರೆ. ಅದರಲ್ಲಿ ಯಾವುದು ರಾಜಕಾರಣ ಇರುವುದಿಲ್ಲ. ಮತ್ತು ಇದು ಒಂದೇ ಇಲ್ಲ, ಈಗ ಮುಖ್ಯಮಂತ್ರಿ ಸಾಹೇಬ್ದು ಆಯಿತು, ಈಗ ನೆಕ್ಸ್ಟ್ ಬ್ಯಾಚ್ ಎಲ್ಲ MLAಗಳು ಕೇಳಿದ್ ನಾನು, ಅವ್ರು ಬೇರೆ ಯಾವುದು ಎಲ್ಲ ಅವ್ರಿಗೆ ಇನ್ವಿಟೇಷನ್ ಆಗಬೇಕು. ಎಲ್ಲ ಯಾರಿಗೆ ಇನ್ವಿಟೇಷನ್ ಬೇಡ ನಮಗೆ ಮನೆಗೆ. ಆಲ್ ಆರ್ ವೆಲ್ಕಮ್. ಮತ್ತು ಎಲ್ಲರೂ ಬರ್ತಾರೆ. ಇಲ್ಲೇ ಪಾಲಿಟಿಕ್ಸ್ ಇಲ್ಲ, ಇಲ್ಲೇ ಬಿಟ್ಟು ಎಲ್ಲರ ಕಡೆ ಪಾಲಿಟಿಕ್ಸ್ ಆಗ್ಬೋದು. ನಮ್ಮ ಫಿರೋಜ್ ಸೇಠ್ ಅವರು ಪ್ರತಿ ವರ್ಷ ಇಲ್ಲಿ ಅಸೆಂಬ್ಲಿ ನಡೆಯೋ ಟೈಮಲ್ಲಿ ನಮ್ಮ ಮಾಜಿ MLA ಫಿರೋಜ್ ಸೇಠ್ ಅವರು ಮನೆ ಮುಖ್ಯಮಂತ್ರಿಗಳು ಕರೆಸ್ತಾರೆ ಮನೆಗೆ. ಅದು ರೊಟೀನ್. ಹೋದ ವರ್ಷನೂ ಹೋಗಿದ್ವಿ, ಅದಕ್ಕಿಂತ ಮುಂಚೆನೂ ಹೋಗಿದ್ವಿ, ಪ್ರತಿ ವರ್ಷ ಹೋಗ್ತಾರೆ. ನಿಮ್ಗೆ ಗೊತ್ತೇನೆ ಅವ್ರ ಮನೆಯಲ್ಲಿ ಹೆಂಗೆ ವೆರೈಟಿ ಊಟ ಇರ್ತದಂತ. ನನಗೆ ಕೈಮಪ್ಪು ತುಂಬ ಇಷ್ಟ ಆಯಿತು. ಇದೆಲ್ಲ ಸಿದ್ದರಾಮಯ್ಯನವರು ಆಪ್ತರ ಕಥೆ ಆಯಿತು. DK ಶಿವಕುಮಾರ್ ಆಪ್ತರ ಕಥೆ. ಒಂಥರ ಕೈ ಕಟ್ಟು ಹಾಕಿದಂಗೆ ಆಗಿದೆ. DK ಶಿವಕುಮಾರ್ ಅವರಿಂದ ಸ್ಪಷ್ಟ ಸೂಚನೆ ಇದೆ, ಮಾತಾಡಬೇಡಿ ಅಂತ. ಮಾತಾಡಿದ್ರೆ ಒಂದು ಹೋಗಿ ಇನ್ನೊಂದಾಗತ್ತೆ, ಎಲ್ಲ ನಾನು ಅನ್ಕೊಂಡಂಗೆ ನಡೀತಾ ಇದೆ, ನೀವು ದಯವಿಟ್ಟು ಸುಮ್ಮನಿರಿ ಅಂತ DK ಶಿವಕುಮಾರ್ ಅವರು ತಮ್ಮನ್ನು ಬೆಂಬಲಿಸುವ ಶಾಸಕರಲ್ಲಿ ಕೇಳಿಕೊಳ್ತಾರೆ. ನೋಡಿ, ಒಂದು ಸಲ ಅಗ್ರೆಷನ್ ಅವ್ರದ್ದು ಜಾಸ್ತಿ ಆಗುತ್ತೆ, ಒಂದು ಸಲ ಕಡಿಮೆ ಆಗುತ್ತೆ. ಇದೇ ರಾಮನಗರದ ಶಾಸಕರು 2 ದಿವಸದ ಮುಂದೆ ಏನು ಹೇಳಿದ್ರು? ಯತೀಂದ್ರ ಅವರು ವರಿಷ್ಠರ ಸ್ಥಾನ ತೆಗೆದುಕೊಳ್ಳಬಾರದು, ವರಿಷ್ಠರ ಕೆಲಸ ವರಿಷ್ಠರು ಮಾಡೋದಕ್ಕೆ ಬಿಡಬೇಕು ಅಂತಂದರು. ಇವತ್ತು ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಅವರು ಮಾತಾಡಿದ್ರೆ ಏನಿಲ್ಲ, ಅವರು ಮಾತಾಡಿದ್ರೆ ಚಮತ್ಕಾರ, ನಾವು ಮಾತಾಡಿದ್ರೆ ಬಲಾತ್ಕಾರ ಅಂತೆಲ್ಲ ಅಂದರು. ಉಳಿದ ಶಾಸಕರುಗಳು ಕೂಡ ಅಷ್ಟೇ ತುಂಬ ಅಳದು ತೂಗಿ ಮಾತಾಡಿದ್ದಾರೆ. ಒಂದು ಸಲ ಕೇಳಿಸ್ಕೊಳ್ಳಿ. ಇಲ್ಲಪ್ಪ, ನಾನು ನೋಡಲಿಲ್ಲ. ನಾನು ನೋಡಿದಾಗ ಮಾತ್ರ ಬಿಡಲ್ಲ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ನಮ್ಮ ವರಿಷ್ಠರು ಬಲಿಷ್ಠವಾಗಿದ್ದಾರೆ, ನಮ್ಮ ವರಿಷ್ಠರು ಸಮರ್ಥವಾಗಿದ್ದಾರೆ. CM ಅವರ ಅನುಮೋದನೆ ಇಲ್ಲದೆ, ಅವರ ಕನ್ಸೆಂಟ್ ಇಲ್ಲದೆ ಬರ್ತದೆ ಸರ್. ನನಗೆ ಗೊತ್ತಿಲ್ಲ. ನೀವು ಒತ್ತಾಯಿಸ್ತೀರಾ ಹೈಕಮಾಂಡ್ ನಮಗೆ ಮಾತ್ರ ನೋಟಿಸ್ ಕೊಡಬೇಡಿ, ಅವ್ರಿಗೂ? ನೋಡಿ, ಹೈಕಮಾಂಡ್ಗೆ ಎಲ್ಲ ವಿಷಯಗಳು ಗೊತ್ತಿದೆ. ನಾನು ತಪ್ಪು ಮಾಡಿದ್ರೆ ನನಗೂ ನೋಟಿಸ್ ಕೊಡ್ತಾರೆ, ಬೇರೆ ತಪ್ಪು ಮಾಡಿದ್ರೆ ಅವ್ರಿಗೂ ನೋಟಿಸ್ ಕೊಡ್ತಾರೆ. ಅದನ್ನು ನೀವು ಕೇಳಬೇಕು, ನಾನಲ್ಲ. ನೀವು ಅವ್ರನ್ನೇ ಕೇಳಬೇಕು. ನಾವೆಲ್ಲ ಚಿಕ್ಕವರಾಗ್ತೀವಿ. ಇವತ್ತು ನಾನೊಬ್ಬ ಕಾಂಗ್ರೆಸ್ಸಿನ ಪಕ್ಷದಲ್ಲಿ ನಮ್ಮದೇನು ಚೌಕಟ್ಟಿದೆ ಅಷ್ಟರಲ್ಲಿ ಕೆಲಸ ಮಾಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಇದೆ. 2ನೇ ಬಾರಿ ನಾನು ಶಾಸಕನಾಗಿದ್ದೇನೆ. ಜನರ ಸಮಸ್ಯೆಗಳನ್ನು ಆಲಿಸ್ಕೊಂಡು ಕಿವಿ ಕೊಟ್ಟು ಅವ್ರು ಯಾವ ರೀತಿ ನಮ್ಮ ಸರ್ಕಾರವನ್ನು ಬಳಸ್ಕೊಂಡು ಪರಿಹಾರವನ್ನು ಕೊಡೋಂಥ ಚಿಂತನೆಯಲ್ಲಿ ಹೋಗ್ಬೇಕಾದಂಥದ್ದು ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ದೇರ್. ನಾವು ಇದನ್ನೆಲ್ಲ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ದಂಗೆ ಇದು ಎಲ್ಲೋ ಒಂದು ಕಡೆ ಜನರಿಗೆ ಬೇಸರ ಮೂಡುತ್ತೆ. ಹಗುರವಾದಂಥ ಹೇಳಿಕೆಗಳು, ವರಿಷ್ಠರ ಜವಾಬ್ದಾರಿ ನಾವು ತೆಗೆದುಕೋಬಾರ್ದು. ವರಿಷ್ಠರು ಅವ್ರ ಕೆಲಸ ಮಾಡ್ತಾರೆ, ನಾವೊಬ್ಬ ಕಾರ್ಯಕರ್ತನಾಗಿ ನಮ್ಮ ಕೆಲಸ ಮಾಡಬೇಕು. ನಾನು ಅಷ್ಟಕ್ಕೆ ಸೀಮಿತ ಆಗಿದ್ದೇನೆ ಅಂತ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾನು ಹೈಕಮಾಂಡ್ ಮೇಲೆ ಎಲ್ಲರೂ ಕೂಡ ಇವತ್ತು ಬೊಟ್ಟು ತೋರಿಸ್ತಾ ಇದ್ದಾರೆ. ಇವತ್ತು ಯಾರು ಕೂಡ ಮಾತಾಡಕೂಡದು ಅಂತ ಹೇಳಿದ್ದಾರೆ, ಯಾರು ಕೂಡ ಮಾತಾಡೋದಿಲ್ಲ. ಇದ್ಮೇಲೆ ಎಲ್ಲೋ ಬಾಯಿ ತಪ್ಪಿನಿಂದ ನೀವು ಕೇಳಿದ್ದಾಗ ಹೇಳಿದ್ದಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ, ಆ ರೀತಿ ಆಗುತ್ತ ಹೇಳಿಕೆ ಇಲ್ಲ. ಅವರು ತಂದೆಯವರು ಇದ್ದಾಗ ಸಹಜವಾಗಿಯೇ ಹೇಳಿರ್ತಾರೆ ಅಷ್ಟೇ ಹೊರತು ಅದನ್ನು ಬಿಟ್ಟು ಬೇರೆ ಯಾವುದೋ ಅರ್ಥ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.